ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಮದುವೆ ಆಗಿದ್ದೀರಾ, ಈ ಒಂದು ವಿಡಿಯೋ ನಿಮ್ಗೋಸ್ಕರ ಇರುತ್ತೆ. ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್, ಸೊ ತಡರಾತ್ರಿಯ ಆಲೋಚನೆಗಳು, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತಡರಾತ್ರಿಯಲ್ಲಿ ಏನು ಯೋಚನೆ ಮಾಡ್ತಾರೆ ಅನ್ನೋದು ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ. ಸೊ ದಯವಿಟ್ಟು ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಐ ಹ್ಯಾವ್ ಕಾರ್ನೇಲಿಯನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ವಿ ಹ್ಯಾವ್ ಗ್ರೀನ್ ಅವೆಂಚರನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ್ದು ನಿಮ್ಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಸೊ 1 ನಿಮಿಷ. ಎಸ್ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್. ಗೈಸ್ ಯಾರೆಲ್ಲ ಕಾರ್ನಿಯಲಿನ ಚೂಸ್ ಮಾಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನು, ತಡರಾತ್ರಿ ಆಲೋಚನೆಗಳೇನು, ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ 1 ಸೆಕೆಂಡ್. ಎಸ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ 10 ಆಫ್ ಸೋರ್ಟ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ರ 10 ಆಫ್ ಸೋರ್ಟ್ಸ್ ಇದೆ, 4 ಆಫ್ ಪೆಂಟಿಕಲ್ಸ್, 9 ಆಫ್ ಕಪ್ಸ್ ಅಂಡ್ ಎಂಪರರ್. ಓಕೆ, ಅಂಡ್ ಏಸ್ ಆಫ್ ಸೋರ್ಟ್ಸ್, ಫೂಲ್ ಕಾರ್ಡ್, 5 ಆಫ್ ಪೆಂಟಿಕಲ್ಸ್, 6 ಆಫ್ ವ್ಯಾನ್ಸ್ ಮತ್ತೆ 5 ಆಫ್ ಕಪ್ಸ್. ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ, ಐ ಥಿಂಕ್ ನೀವು ತುಂಬಾನೇ ಲಾಂಗ್ ಟೈಮಿಂದ ನೀವಿಬ್ರು ಮೀಟ್ ಮಾಡೋಕ್ಕಾಗ್ತಾ ಇಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಒಬ್ರಿಗೊಬ್ರು. ಯಾಕಂತಂದರೆ ನಿಮ್ಮ ವ್ಯಕ್ತಿಗೆ ಫಿನಾನ್ಷಿಯಲಿ ಲಾಸ್ ಆಗ್ತಾ ಇದೆ, ಫಿನಾನ್ಷಿಯಲಿ ಬರ್ಡನಲ್ಲಿ ಇದ್ದಾರೆ, ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಈ ಆರ್ ಶಿ ಈಸ್ ರಿಯಲಿ ವೆರಿ ಬ್ಯುಸಿ ಇನ್ ಮೇಕಿಂಗ್ ಮನಿ ಅಂತ ನಾನು ಹೇಳ್ಬೋದು. ಸೊ ಸದ್ಯಕ್ಕೆ ಕರಿಯರ್ ಬಗ್ಗೆ, ಫಿನಾನ್ಷಿಯಲ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಫೋಕಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ರೆ ದಟ್ ನನ್ನ ವ್ಯಕ್ತಿಗೆ ಇನ್ನು ಮುಂದೆ ಆದರೂ ಐ ನೀಡ್ ಟು ಗಿವ್ ಅ ಟೈಮ್ ಅಂತ. ಯಾಕೆಂತಂದರೆ ಒಂದು 2-3 ಮಂತ್ಸಿಂದ ಅಥವಾ ಅದಕ್ಕೂ ಲಾಂಗ್ ಟೈಮಿಂದ ನೀವಿಬ್ಬರು ಭೇಟಿನೇ ಮಾಡಿಲ್ಲ, ಮಾತಾಡ್ತಾ ಇಲ್ಲ, ಬರೀ ಕಾನ್ವರ್ಸೇಷನ್ ಇನ್ ಫೋನ್ ಅಂತ ನಡೀತಾ ಇದೆ, ಓನ್ಲಿ ಫೇಸ್ ಟೈಮ್ ಅಂತ ನಡೀತಾ ಇದೆ. ಸೊ ಬರೀ ವಿಡಿಯೋ ಕಾನ್ಫರೆನ್ಸ್, ಬರೀ ಕಾಲ್ಸಲ್ಲೇ ನೀವಿಬ್ಬರು ಕಾನ್ವರ್ಸೇಷನ್ ಮಾಡ್ತಾ ಇದ್ರ ತುಂಬ ಲಾಂಗ್ ಟೈಮಿಂದ. ತುಂಬಾ ತಡ ಆಗಿದೆ ನೀವಿಬ್ಬರು ಭೇಟಿ ಮಾಡಿ. ಆ್ಯಂಡ್ ಐ ಥಿಂಕ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಲಾಂಗ್ ಡ್ರೈವ್ಗೆ ಹೋಗಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಐ ಥಿಂಕ್ ಶಾಪಿಂಗ್ ಹೋಗಬೇಕು. ಸೊ ನಿಮಗೆ ಏನು ಡ್ರೀಮ್ಸ್ ಇದೆ ಅದನ್ನು ಫುಲ್ಫಿಲ್ ಮಾಡಬೇಕು ಅನ್ನೋದ್ರಲ್ಲಿ ಈ ಒಂದು ವ್ಯಕ್ತಿಗೆ ಆಸಕ್ತಿ ಇದೆ. ಬಟ್ ತುಂಬಾ ರೆಗ್ರೆಟ್ ಫೀಲ್ ಇದೆ ದಟ್ ಇವಾಗ ನಿಮ್ಮ ಜೊತೆಗೆ ತುಂಬಾ ರೂಢಾಗಿ ನಡ್ಕೊಳ್ತಾ ಇರ್ಬೋದು. ಅವರ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ, ತುಂಬ ಬ್ಯುಸಿ ಟೈಮಲ್ಲಿ ಐ ಥಿಂಕ್ ನಿಮ್ಮ ಜೊತೆಗೆ ಅವರು ಕಾನ್ವರ್ಸೇಷನ್ ಮಾಡ್ತಾ ಇಲ್ಲ, ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ, ಮಾತಾಡೋದಕ್ಕೆ ಆಗ್ತಾಯಿಲ್ಲ. ದೇರ್ ಈಸ್ ಆಲ್ವೇಸ್ ಅ ಕಮ್ಯುನಿಕೇಷನ್ ಅಂತಲೇ ಇಂಟೆನ್ಷನ್ ಬರ್ತಾ ಇದೆ. ಸೊ ಕಮ್ಯುನಿಕೇಷನ್ ಮಾಡಿ ತುಂಬ ಟೈಮ್ ಆಗಿದೆ ಅಂದರೆ ಮನ್ಸು ಬಿಚ್ಚು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡಿ ತುಂಬ ಲಾಂಗ್ ಟೈಮ್ ಆಗಿದೆ. ಸೊ ಡೈಲಿ ಒಂದು ಜನರಲ್ ಟಾಕ್ಸಲ್ಲಿ ನಿಮ್ಮ ಮಾತುಕತೆನ ಮುಗಿಸ್ತಾ ಇದ್ದೀರಾ. ಸೊ ಅವ್ರ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಇವಾಗ ಸರಿಯಾಗಿ ಇವಾಗ ಅರ್ಥ ಆಗ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಅನಿಸ್ತಾ ಇದೆ ದಟ್ ನನ್ನ ವ್ಯಕ್ತಿ ಟೈಮ್ ಕೊಡ್ತಾ ಇಲ್ಲ, ಇಗ್ನೋರ್ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಅವರು ಇಂಟೆನ್ಷನಲಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇಲ್ಲ, ಇಗ್ನೋರ್ ಮಾಡ್ತಾ ಇಲ್ಲ, ಬಿಕಾಸ್ ದೇ ಆರ್ ಬ್ಯುಸಿ. ಸೊ ಯಾಕಂತ ಅಂದರೆ ಅವರ ಒಂದು ಬಿಸ್ನೆಸ್ಸಲ್ಲಿ ಅಥವಾ ಅವರ ಕರಿಯರಲ್ಲಿ ದೆರ್ ಈಸ್ ಬಿಗ್ಗೆಸ್ಟ್ ಲಾಸ್, ತುಂಬ ಲಾಸ್ ಆಗಿದೆ. ಆ್ಯಂಡ್ ಅದ್ರ ಜೊತೆಗೆ ಅವ್ರಿಗೆ ಮನೆ ಫ್ಯಾಮ್ಲಿನ ನಿಭಾಯಿಸ್ಬೇಕಾಗಿದೆ. ಸೊ ಫ್ಯಾಮ್ಲಿನೂ ನೋಡ್ಕೊಳ್ಬೇಕು, ಕೆಲಸ ಕಾರ್ಯಗಳನ್ನೂ ನೋಡ್ಕೊಳ್ಬೇಕು, ನಿಮಗೂ ಟೈಮ್ ಕೊಡಬೇಕು. ಇದೆಲ್ಲನೂ ವ್ಯಕ್ತಿ ತುಂಬಾ ಕಷ್ಟಪಡ್ತಾ ಇದ್ದಾರೆ, ದೇ ಆರ್ ಸ್ಟ್ರಗ್ಲಿಂಗ್. ಸೊ ದೇ ಆರ್ ಇನ್ ಪೇಯ್ನ್, ದೇ ಆರ್ ಯೂಜ್ ಇನ್ ಬರ್ಡನ್, ತುಂಬ ಬರ್ಡನ್ ಇದೆ, ಕಷ್ಟ ಇದೆ. ಫಿನಾನ್ಷಿಯಲಿ ಅಂತೂ ತುಂಬಾ ಅನ್ಸ್ಟೇಬಲ್ ಆಗ್ತಾ ಇದೆ. ಸೊ ಎಷ್ಟೇ ದುಡಿದ್ರೂ ಎಲ್ಲನೂ ಕೂಡ ಅವ್ರದ್ದು ಸ್ಪೆಂಡ್ ಆಗ್ತಾ ಇದೆ, ಅಂದರೆ ಮನಿ ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ.
ಸೊ ಇದರ ಎಲ್ಲಾನು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಯೋಚನೆ ಮಾಡಿದ್ರೆ ಐ ಥಿಂಕ್ ನೀವು ತುಂಬಾನೇ ಗ್ರೇಟ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಸೊ ನನ್ನ ವ್ಯಕ್ತಿ ಜೊತೆಗೆ ನಾನು ಸರಿಯಾಗಿ ಮಾತಾಡಿಲ್ಲ ಅಂತಂದ್ರೂ ಅವ್ರು ನನ್ನ ಜೊತೆಗಿದ್ದಾರೆ, ಕಷ್ಟ ಸಮಯದಲ್ಲೂ ನನ್ನ ಜೊತೆಗಿದ್ದಾರೆ, ಸುಖ ಟೈಮಲ್ಲೂ ನನ್ನ ಜೊತೆಗಿದ್ದಾರೆ. ಸೊ ಪ್ರತಿಯೊಂದು ಭಾಗ್ಯದಲ್ಲೂ ನನ್ನ ವ್ಯಕ್ತಿ ನನ್ನ ಜೊತೆಗಿದ್ದಾರೆ. ಸೊ ಯಾವತ್ತಿಗೂ ಅವರು ನನ್ನ ಒಂಟಿ ಮಾಡಿಲ್ಲ ಅನ್ನೋದು ಅವ್ರಿಗೆ ಒಂದು ತುಂಬಾನೇ ನಿಮ್ಮ ಮೇಲೆ ಪ್ರೌಡ್ ಫೀಲ್ ಇದೆ. ಸೊ ತುಂಬಾನೇ ಎಮೋಷನಲ್ ಬಾಂಡಿಂಗ್ ನಿಮ್ಮ ಜೊತೆಗೆ ಇದೆ, ಒಂದು ಅನ್ಕಂಡೀಷನಲ್ ಲವ್ ಇದೆ, ನಿಷ್ಕಲ್ಮಶವಾದಂಥ ಪ್ರೀತಿ ಇದೆ. ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಜಗಳ ಆಗುತ್ತೆ, ಎಲ್ಲಿ ಜಗಳ ಆಗುತ್ತೆ ಅಲ್ಲೆಲ್ಲ ಇಗ್ನೋರೆನ್ಸ್ ಆಗುತ್ತೆ. ಬಟ್ ಟ್ರಸ್ಟ್ ಮೀ, ನಿಮ್ಮ ವ್ಯಕ್ತಿ ಯೋರ್ ಪರ್ಸನ್ಸ್ ಈಸ್ ಇನ್ ಸಮಥಿಂಗ್ ಸೋಲ್ಮೇಟ್ ಕನೆಕ್ಷನ್ ಅಂತ ಹೇಳ್ಬೋದು. ಇದೊಂದು ಸೋಲ್ಮೇಟ್ ಕನೆಕ್ಷನ್ ಆಗಿದೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಸೋಲ್ಮೇಟ್. ಸೊ ಹಾಗಾಗಿ ನಿಮ್ಮಿಬ್ಬರ ಮಧ್ಯ ತುಂಬಾನೇ ಲೈಕ್ ಫ್ಲರ್ಟ್ ಎನರ್ಜೀಸ್ ಇರುತ್ತೆ, ಕಿತ್ತಾಟ ಇರುತ್ತೆ, ಜಗಳ ಇರುತ್ತೆ, ಆರ್ಗ್ಯುಮೆಂಟ್ಸ್ ಇರುತ್ತೆ. ಎಷ್ಟೇ ಆರ್ಗ್ಯುಮೆಂಟ್ಸ್ ಆದರೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಬಂದು ಮಾತಾಡ್ತಾರೆ. ಸೊ ಇದು ಅಶ್ಯೂರೆನ್ಸ್ ನಿಮಗೆ ನಿಮ್ಮ ವ್ಯಕ್ತಿ ಕಡೆಯಿಂದ. ಬಟ್ ಡೆಫಿನೆಟ್ಲಿ ಟ್ರಸ್ಟ್ ಮೀ, ಒಂದು ನ್ಯೂ ಬಿಗಿನಿಂಗ್ ಮಾಡ್ತಾರೆ ನಿಮ್ಮ ಜೊತೆಗೆ. ಆದಷ್ಟು ಬೇಗ ಟೈಮ್ ಸ್ಪೆಂಡ್ ಮಾಡ್ತಾರೆ, ಮೊದಲಿನ ಥರ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ, ಟೈಮ್ ಕೊಡ್ತಾರೆ. ನೀವು ಅಂದ್ಕೊಂಡಿದ್ದೆಲ್ಲನೂ ಕೂಡ ನಿಮ್ಮ ವ್ಯಕ್ತಿ ನಿಮಗೆ ಈಡೇರಿಸ್ತಾರೆ. ಐ ಥಿಂಕ್ ನಿಮಗೆ ತುಂಬಾ ಡ್ರೀಮ್ಸ್ ಇದೆ, ಗೋಲ್ಸ್ ಇದೆ, ಅದೆಲ್ಲದಕ್ಕೂ ನಿಮ್ಮ ವ್ಯಕ್ತಿ ಸಪೋರ್ಟ್ ಮಾಡಬೇಕಂತ ನಿಮಗೆ ತುಂಬಾ ಆಸೆ ಇದೆ. ನಿಮ್ಮ ವ್ಯಕ್ತಿಗೂ ಕೂಡ ಇನ್ ದ ಸೇಮ್ ವೇ ಅದೇ ಇದೆ. ಬಟ್ ಸದ್ಯಕ್ಕೆ ನಿಮ್ಮ ವ್ಯಕ್ತಿ ಸ್ವಲ್ಪ ಬ್ಯುಸಿ ಇದ್ದಾರೆ, ಕರಿಯರಲ್ಲಿ ಬ್ಯುಸಿ ಇದ್ದಾರೆ. ಸೊ ಅವರ ಫೋಕಸ್ ಏನಿದ್ರು ಕರಿಯರ್ ಮೇಲೆ ಬಿಲ್ಡ್ ಆಗ್ತಾ ಇದೆ. ಬಟ್ ಅವ್ರಿಗೆ ಗೊತ್ತಿದೆ ನನ್ನ ವ್ಯಕ್ತಿಗೆ ಪೇಯ್ನ್ ಆಗ್ತಾ ಇದೆ, ನಾನು ಟೈಮ್ ಕೊಟ್ಟಿಲ್ಲ, ಅವ್ರ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಬರೀ ಜನರಲ್ ಟಾಕ್ಸ್ ಲೈಕ್ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಏನು ಮಾಡ್ತಾ ಇದ್ರಾ, ತಿಂಡಿ ತಿಂತಿದ್ರೆ, ಇದೆಲ್ಲನೂ ನಡೀತಾ ಇದೆ. ಬಟ್ ಒಂದು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಫ್ರಮ್ ದ ಬಿಗಿನಿಂಗ್ ನೀವು ಹೆಂಗಿದ್ರೋ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಹಂಗಿಲ್ಲ. ಬಟ್ ಅವ್ರಿಗೆ ಅನ್ನಿಸ್ತಾ ಇದೆ ದಟ್ ನನ್ನ ವ್ಯಕ್ತಿಗೆ ನನಗೆ ಎಷ್ಟೇ ಬ್ಯುಸಿ ಇದ್ರೂ ಅವ್ರಿಗೆ ಟೈಮ್ ಕೊಡಬೇಕು, ಅಟೆನ್ಷನ್ ಕೊಡಬೇಕು ಅಂತ. ಸೊ ಟೈಮ್ ಕೊಟ್ಟಿಲ್ಲ ಅಂತ ಅಂದರೆ ಡೆಫಿನೆಟ್ಲಿ ನನ್ನ ವ್ಯಕ್ತಿ ಎಲ್ಲೋ ಒಂದು ಕಡೆ ನನ್ನಿಂದ ದೂರ ಆಗಬಹುದು ಅನ್ನೋ ಒಂದು ಇಂಟೆನ್ಷನ್ ಇದೆ. ಸೊ ಡೆಫಿನೆಟ್ ಆಗಿ ಒಂದು ವ್ಯಕ್ತಿ ನೀವು ಅಂದ್ಕೊಂಡಿದ್ದು ಎಲ್ಲನೂ ಕೂಡ ಈಡೇರಿಸ್ತಾರೆ. ನಿಮ್ಮ ಎಲ್ಲ ವಿಶ್ ಫುಲ್ಫಿಲ್ಮೆಂಟು ನಿಮ್ಮ ವ್ಯಕ್ತಿನೇ. ಆ್ಯಂಡ್ ನಿಮ್ಮ ವ್ಯಕ್ತಿಯ ವಿಶ್ ಫುಲ್ಫಿಲ್ಮೆಂಟ್ ನೀವಾಗಿದ್ದೀರಾ, ಅವರೆಲ್ಲ ಆಸೆಗಳು ನೀವಾಗಿದ್ದೀರಾ. ಸೊ ಐ ಥಿಂಕ್ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್. ದೇ ಆರ್ ಆಲ್ವೇಸ್ ಬೀನ್ ಇನ್ ಯುವರ್ ಹಾರ್ಟ್ ಆ್ಯಂಡ್ ಯು ಆಲ್ವೇಸ್ ಬಿನ್ ದೇರ್ ಹಾರ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರೆಲ್ಲ ಗ್ರೀನ್ ಅವೆಂಚರನ್ನು ಚೂಸ್ ಮಾಡಿದ್ರಾ? ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಯೋಚನೆಗಳೇನು, ಆಲೋಚನೆಗಳೇನು, ಲೇಟ್ ನೈಟ್ ಥಾಟ್ಸ್ ಏನು, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. Two of Pentacles. So guys, ಯಾರೆಲ್ಲ ಸೆಕೆಂಡ್ ಪೈಲ್ನ ಚೂಸ್ ಮಾಡಿದ್ರ ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ Two of Pentacles ಇದೆ, Six of Pentacles, Eight of Wands, Three of Wands and Seven of Cups, Six of Wands, Four of Wands, ಅದರ ಜೊತೆಗೆ Three of Cups. ಸೊ ಗೈಸ್, ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂತ ಅಂದರೆ, ಸೊ ದಿಸ್ ಪರ್ಸನ್ ವಾಂಟ್ಸ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ನಿಮ್ಮ ವ್ಯಕ್ತಿಗೆ ನೀವು ಬೇಕಾಗಿದ್ದೀರಾ. ಐ ಥಿಂಕ್ ತುಂಬ ಲಾಂಗ್ ಟೈಮಿಂದ ಅವರು ನಿಮ್ಮ ಜೊತೆಗೆ ಕಮ್ಯುನಿಕೇಷನ್ ಗ್ಯಾಪಲ್ಲಿದ್ದರು, ಅನ್ಬ್ಲಾಕ್ ಮಾಡ್ತಾಯಿದ್ರು, ಬ್ಲಾಕ್ ಮಾಡ್ತಾಯಿದ್ರು, ಜಗಳ ಆಗ್ತಾಯಿದ್ರು. ಬಟ್ ಅವ್ರಿಗೆ ರಿಯಲೈಸೇಷನ್ ಆಗಿದೆ ದಟ್ ನೀವು ಎಷ್ಟು ಇಂಪಾರ್ಟೆಂಟ್ ಅವರ ಜೀವನದಲ್ಲಿ, ನಿಮ್ಮನ್ನು ಎಷ್ಟು ವ್ಯಾಲ್ಯೂ ಮಾಡ್ತಾರೆ, ನಿಮ್ಮಿಬ್ಬರ ಮಧ್ಯೆ ಎಷ್ಟು ಪ್ರೀತಿ ಇದೆ, ಗೌರವ ಇದೆ, ರೆಸ್ಪೆಕ್ಟ್ ಇದೆ. ಸೊ ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಾ, ನೀವು ಅವ್ರನ್ನ ಎಷ್ಟು ಕೇರ್ ಮಾಡ್ತೀರಾ, ನೀವೆಷ್ಟು ಅವ್ರನ್ನ ಸಪೋರ್ಟ್ ಮಾಡ್ತೀರಾ, ಎಷ್ಟು ಮೋಟಿವೇಟ್ ಮಾಡ್ತೀರಾ, ಇದೆಲ್ಲನೂ ಕೂಡ ಈ ಒಂದು ವ್ಯಕ್ತಿಗೆ ಗೊತ್ತಿದೆ, ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಅವ್ರಿಗೆ ಅನಿಸ್ತಾ ಇದೆ ದಟ್ ಈ ಒಂದು ವ್ಯಕ್ತಿನ ಬಿಟ್ಟರೆ ನನಗೆ ಯಾವುದೇ ರೀತಿ ಬೆಟರ್ ಆಪ್ಷನ್ಸ್ ಬೇಡ ಅಂತ. ಸೊ ಐ ಥಿಂಕ್ ಅವರ ಜೀವನದಲ್ಲಿ ತುಂಬಾ ಪ್ರಪೋಸಲ್ಸ್ ಇದೆ. ನಿಮ್ಗೆ ಗೊತ್ತೋ ಗೊತ್ತಿಲ್ವೇನೋ, ದಿಸ್ ಪರ್ಸನ್ ಆಲ್ವೇಸ್ ಬೀನ್ ಹ್ಯಾಪಿ ಅರೌಂಡ್, ಯಾವಾಗಲೂ ಖುಷಿಯಾಗಿರೋರು, ಸಂತೋಷವಾಗಿರೋರು. ಆ್ಯಂಡ್ ಅವ್ರಿಗೆ ತುಂಬಾ ಪ್ರಪೋಸಲ್ಸ್ ಅಂತೂ ತುಂಬಾ ಇದೆ. ಐ ಥಿಂಕ್ ನೀವು ಒಂದು ಆಪ್ಷನ್ ಆಗಿ ಅವರ ಜೀವನದಲ್ಲಿ ಇಷ್ಟು ದಿನಗಳ ಕಾಲ ಇದ್ರಿ. ಬಟ್ ಇವಾಗ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಇವ್ರನ್ನ ಬಿಡಬಾರ್ದು, ಈ ಒಂದು ವ್ಯಕ್ತಿನ ಬಿಟ್ಕೊಡ್ಬಾರ್ದು, ಸೊ ಇವ್ರನ್ನ ಬಿಟ್ಟರೆ ನಾನು ಕೆಟ್ಟೆ. ಸೊ ಇದು ಅವರ ಒಂದು ಯೋಚನೆಗಳಾಗಿದೆ. ಸೊ ಮುಂದೆ ಬರುವಂಥ ದಿನಗಳಲ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಸೆಲೆಬ್ರೇಟ್, ಎಂಜಾಯ್, ಹ್ಯಾಪಿ. ಸೊ ಖುಷಿಯಿಂದ ಇರಬೇಕು, ಎಂಜಾಯ್ಮೆಂಟಿಂದ ಇರಬೇಕು, ಸಂತೋಷವಾಗಿರಬೇಕು. ಎಲ್ಲಾನು ಕೂಡ ನನ್ನ ವ್ಯಕ್ತಿಗೆ ಟೈಮ್ ಕೊಡಬೇಕು. ಎಲ್ಲಾನು ನನ್ನ ವ್ಯಕ್ತಿ ಏನು ಕೇಳ್ತಾರೆ ಇನ್ನು ಮುಂದೆ ಅವ್ರಿಗೆ ಅದನ್ನ ಮಾಡಬೇಕು. ಇಷ್ಟು ದಿನಗಳ ಕಾಲ ಅವ್ರ ಮಾತನ್ನ ನೀವು ಕೇಳ್ತಾ ಬಂದಿದ್ರಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಅವ್ರಿಗೆ ಅನಿಸ್ತಾ ಇದೆ ಇನ್ಮೇಲಾದರೂ ನನ್ನ ವ್ಯಕ್ತಿ ಮಾತ್ರ ನಾನು ಕೇಳಬೇಕು, ನನ್ನ ವ್ಯಕ್ತಿ ಹೇಗಂತಾರೆ ಅದನ್ನು ನಾನು ನಡ್ಕೊಳ್ಬೇಕು. ಐ ಥಿಂಕ್ ಅವರು ನಿಮಗೋಸ್ಕರ ಅವರ ಬಿಹೇವಿಯರಲ್ಲಿ ಚೇಂಜಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ತುಂಬ ಪ್ರಪೋಸಲ್ಸ್ ಇದ್ರು, ಬಟ್ ಇವಾಗ ಯಾವುದೂ ನೋಡ್ತಾ ಇಲ್ಲ. ಓನ್ಲಿ ಅವ್ರಿಗೆ ಇವಾಗ ನಿಮ್ಮ
ಮೇಲೆ ಫೋಕಸ್ ಇದೆ. ಸೊ ದಿಸ್ ಪರ್ಸನ್ ಇಸ್ ರೆಡಿ ಟು ಗಿವ್ ಅ ಕಮಿಟ್ಮೆಂಟ್ ಅಂತ ಕಾಣಿಸ್ತಿದೆ. ದಿಸ್ ಪರ್ಸನ್ ಇಸ್ ರೆಡಿ ಟು ಗಿವ್ ಟು ಗೆಟ್ ಮ್ಯಾರಿ ವಿತ್ ಯು. ಸೊ ಮದುವೆ ಆಗೋದಕ್ಕೆ ಅವ್ರು ರೆಡಿ ಇದ್ದಾರೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ರೆಡಿ ಇದ್ದಾರೆ, ನಿಮ್ಮ ಜೊತೆಗೆ ಫ್ಯೂಚರಲ್ಲಿ ಜೀವನ ಕಲಿಬೇಕಂತ ರೆಡಿ ಇದ್ದಾರೆ, ಒಂದು ಸಂಸಾರಕ್ಕೆ ಕಾಲಿಡ್ಬೇಕಂತ ನಿಮ್ಮ ಜೊತೆಗೆ ರೆಡಿ ಇದ್ದಾರೆ. ದಿಸ್ ಪರ್ಸನ್ ಇಸ್ ರೆಡಿ, ದಿಸ್ ಪರ್ಸನ್ ಇಸ್ ನೌ ರೆಡಿ ಟು ಗಿವ್ ಅ ಕಮಿಟ್ಮೆಂಟ್. ಸೊ ತುಂಬಾ ದಿನಗಳ ಕಾಲ ನೀವು ಕೂಡ ಇದನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ, ನನ್ನ ವ್ಯಕ್ತಿ ನನಗೆ ಟೈಮ್ ಕೊಡಬೇಕು, ಮದುವೆ ಆಗಬೇಕು, ಎಂಗೇಜ್ಮೆಂಟ್ ಆಗಬೇಕು, ಅಥವಾ ಸಮ್ ಟೈಮ್ ಒಂದು ಸಾಲಿಡ್ ಆಫರ್ ನನ್ನ ವ್ಯಕ್ತಿ ಕಡೆಯಿಂದ ಬರಬೇಕು ಅಂತ. ಯಾಕಂತಂದ್ರೆ ನೀವು ತುಂಬಾ ಪೇಯ್ನಲ್ಲಿ ಹೋಗಿದ್ದೀರಾ, ತುಂಬಾನೇ ನಿಮ್ಮ ವ್ಯಕ್ತಿನ ಕಳ್ಕೊಂಡು ಬದುಕಕ್ಕೆ ನಿಮ್ಮ ಕೈಲಿ ಆಗಲ್ಲ ಅಂತ ಒಂದು ಲೆವೆಲ್ಗೆಲ್ಲ ನೀವು ಹೋಗಿದ್ರಿ. ಬಟ್ ನಿಮ್ಮ ವ್ಯಕ್ತಿನೂ ಕೂಡ ಅದೇ ರೀತಿಗೆ ತಲುಪ್ತಾ ಇದ್ದಾರೆ. ಸೊ ಐ ಶುಡ್ ನಾಟ್ ಕಂಪೇರ್ ವಿತ್ ಇದರ್ಸ್. ತುಂಬ ಜನಗಳಿಗೆ ನಿಮ್ಮನ್ನ ಕಂಪೇರ್ ಮಾಡಿ ತುಂಬಾನೇ ಮಾತಾಡಿದ್ದಾರೆ. ಬಟ್ ಇವಾಗ ಅದೆಲ್ಲ ತಪ್ಪು, ನಾನು ಕಂಪೇರ್ ಮಾಡಬಾರ್ದು, ಇದೆಲ್ಲನೂ ಕೂಡ ಅವ್ರಿಗೆ ಫೀಲ್ ಆಗುತ್ತೆ. ಸೊ ತುಂಬ ನಿಮ್ಮ ಮೇಲೆ ಪ್ರೀತಿ ಬರ್ತಾ ಇದೆ. ದಿಸ್ ಪರ್ಸನ್ ಇವಾಗ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಸ್ಟಾರ್ಟ್ ಆಗ್ತಾ ಇದೆ. ಪ್ರೀತಿನ ಇವಾಗ ಅವರು ನಿಮ್ಮನ್ನ ಮಾಡ್ತಾ ಇದ್ದಾರೆ. ಸೊ ಇಷ್ಟು ದಿನಗಳ ಕಾಲ ನೀವು ಪ್ರೀತಿ ಮಾಡ್ತಾ ಇದ್ರಿ, ಬಟ್ ಇವಾಗ ಅವ್ರಿಗೆ ನಿಮ್ಮ ಮೇಲೆ ಇವಾಗ ಅವ್ರಿಗೆ ಪ್ರೀತಿ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲ್ ಆಗಿ. ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ವೆರಿ ಲಾಯಲ್, ವೆರಿ ಆನೆಸ್ಟ್, ವೆರಿ ಒಂದು ನಿಷ್ಕಲ್ಮಶವಾದಂಥ ಪ್ರೀತಿನ ಹೋಲ್ಡ್ ಮಾಡಿ ನಿಮಗೆ ಕೊಡಬೇಕಂತ ಇದ್ದಾರೆ. ಐ ಥಿಂಕ್ ದಿಸ್ ಪರ್ಸನ್ ವಾಂಟ್ಸ್ ಟು ಗಿವ್ ಅ ಸರ್ಪ್ರೈಸ್ನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಎಕ್ಸ್ಪೆಕ್ಟೇ ಮಾಡಿರೋಲ್ಲ ಅಂಥ ಸಮಯದಲ್ಲಿ ಭೇಟಿ ನೀಡಬೇಕು. ಸೊ ನೀವು ವರ್ಕ್ ಪ್ಲೇಸ್ ಅವ್ರಿಗೆ ಗೊತ್ತಿದೆ, ನಿಮ್ಮ ಮನೆ ಅವ್ರಿಗೆ ಗೊತ್ತಿದೆ. ಸೊ ಇದೆಲ್ಲನೂ ಕೂಡ ಅವ್ರಿಗೆ ಯೋಚನೆಗಳು ಬರ್ತಾ ಇದೆ. ಸೊ ನನ್ನ ವ್ಯಕ್ತಿಗೆ ನಾನು ಸರ್ಪ್ರೈಸಸ್ ಕೊಡಬೇಕು, ಅವ್ರ ಜೊತೆಗೆ ಇನ್ನು ಮುಂದೆ ನನ್ನ ಜೀವನ ಕಳಿಬೇಕು. ಯಾಕಂತಂದರೆ ದಿಸ್ ಪರ್ಸನ್ ಇಸ್ ಮೈ ಹ್ಯಾಪಿನೆಸ್, ಒಂದು ಟ್ರೂ ಹ್ಯಾಪಿನೆಸ್ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಒಂದು ಫ್ಯಾಮ್ಲಿ ಅಂತ ಬಂದಾಗ, ಒಂದು ಮದುವೆ ಅಂತ ಬಂದಾಗ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಸೊ ಯಾರ ಮೇಲೂ ಕೂಡ ಅಷ್ಟೊಂದು ನಂಬಿಕೆ ಅವ್ರಿಗೆ ಇಲ್ಲ. ಸೊ ಇದನ್ನೇ ನೀವು ತುಂಬ ವರ್ಷಗಳ ಕಾಲ ಒಂದು ವ್ಯಕ್ತಿಗೋಸ್ಕರ ಅವ್ರು ನಿಮ್ಮನ್ನ ಇಗ್ನೋರ್ ಮಾಡಿದ್ರು, ಅವಾಯ್ಡ್ ಮಾಡಿದ್ರು. ಅವರು ನಿಮಗೆ ಅಂದರೆ ನೀವು ಅವ್ರನ್ನ ಎಷ್ಟೇ ಅವ್ರು ಇಗ್ನೋರ್ ಮಾಡಿದ್ರು, ಅವಾಯ್ಡ್ ಮಾಡಿದ್ರು, ಆ ಒಂದು ವ್ಯಕ್ತಿನ ನೀವು ಮರಿತಿಲ್ಲ, ನೀವು ಅವರಿಂದ ದೂರ ಹೋಗಿಲ್ಲ. ಇದು ಅವರು ಎಲ್ಲ ಗಮನಿಸಿರೋದು ನಿಮ್ಮಲ್ಲಿ. ಸೊ ಫಸ್ಟ್ ಡೇ ನಿಮ್ಮನ್ನ ಹೇಗೆ ಭೇಟಿ ಮಾಡಿದ್ರು, ಈಗಲೂ ಕೂಡ ಅದೇ ರೀತಿ ಇದ್ದೀರಾ. ಸೊ ಇದೆಲ್ಲನೂ ಕೂಡ ಯೋಚನೆ ಬರುತ್ತೆ. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ದಿಸ್ ಪರ್ಸನ್ಸ್ ಕಾಂಟ್ ಫಾಲ್ ಅಸ್ಲೀಪ್. ಸೊ ನಿದ್ದೆನೇ ಮಾಡೋಕ್ಕಾಗಲ್ಲ. ಸೊ ತುಂಬ ಮೂಡಿ ಆಗ್ತಾರೆ, ಕೆಲವೊಂದ್ಸತಿ ತುಂಬ ಲೇಜಿ ಆಗ್ತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ. ಸೊ ಅವ್ರಿಗೇನು ಕೆಲಸ ಮಾಡಬೇಕು, ಕೆಲಸ ಮಾಡುವಂಥ ಮೂಡೇ ಇರೋದಿಲ್ಲ. ಬಟ್ ಡೆಫಿನೆಟ್ಲಿ ನಿಮಗೆ ಒಂದು ಕಮಿಟ್ಮೆಂಟ್ ಕೊಡಬೇಕು. ದಟ್ ಶುಡ್ ಬಿ ಲೈಫ್ ಲಾಂಗ್ ಕಮಿಟ್ಮೆಂಟ್ ಅಂತ ಅವ್ರಿಗೆ ಯೋಚನೆ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ಸೊ ಅವ್ರು ನಿಮ್ಮನ್ನೇ ಮದುವೆ ಆಗೋದು, ನಿಮ್ಮ ಜೊತೆನೇ ಜೀವನವನ್ನು ಕಳಿಬೇಕು ಅಂತ ಇದ್ದಾರೆ, ಸಿದ್ಧರಾಗಿದೆ. ದಿಸ್ ಪರ್ಸನ್ ಇಸ್ ರೆಡಿ. ಸೊ ರೆಡಿ ಟು ಫೇಸ್ ಎವ್ರಿಥಿಂಗ್, ರೆಡಿ ಟು ಟೇಕ್ ಅ ರಿಸ್ಕ್. ಸೊ ಇವಾಗ ಅವ್ರಿಗೆ ನೀವೇನೇ ಹೇಳಿದ್ರು ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಮಾತನ್ನ ಕೇಳ್ತಾರೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯೋಕೆ ಹೋಗ್ಬಿಡಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್.